ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಕಲ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ತಮ್ಮೆಲ್ಲರಿಗೂ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಪ್ರಸ್ತುತ ಭಾಗದಲ್ಲಿ ಕಾಲಪುರುಷನ ರಾಜರಾಶಿ, ದ ರಾಯಲ್ ಸೈನ್, ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಮೇ ತಿಂಗಳ ಗೋಚಾರ ಫಲಗಳನ್ನು ಸಾಮಾನ್ಯ ಫಲಗಳ ರೂಪದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳು ಅಲ್ಲ. I repeat, these are the general predictions based on the present transit of planets only. These are not the individual predictions. The viewers should note down this one. ಗೋಚಾರ ಸಂಪತ್ತು ಈ ರೀತಿಯಾಗಿದೆ. ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳು. ಕೇತು ರಾಶಿಯಲ್ಲಿದ್ದಾನೆ. ಕಳತ್ರದಲ್ಲಿ ರಾಹುವಿನ ಅಸ್ತಿತ್ವ ಇದೆ. ಸಪ್ತಮ ಭಾವದಲ್ಲಿ ರಾಹುವಿನ ಅಸ್ತಿತ್ವ ಇದೆ. ಇನ್ನು ಅಷ್ಟಮದಲ್ಲಿ ಶನೀಶ್ವರನ ಸಂಚಾರ ಚಕ್ರವ್ಯೂಹದಲ್ಲಿ ಸಿಲುಕಿಸುತ್ತದೆ. ಒಳಗಡೆ ಹೋಗೋದು ಗೊತ್ತಿರುತ್ತೆ, ಹೊರಗಡೆ ಬರೋದು ಗೊತ್ತಿರಲ್ಲ. ಅಭಿಮನ್ಯುವಿನ ಸ್ಥಿತಿ ಆಗುತ್ತದೆ ಇಲ್ಲಿ. ಇನ್ನು ಲಾಭ ಭಾವದಲ್ಲಿ ಗುರು ಇದ್ದಾನೆ. ಗುರು ಒಬ್ಬನೇ ಅನುಕೂಲ, ಶನಿ ರಾಹು ಕೇತು ಪ್ರತಿಕೂಲ. ಗುರು ಇದ್ರೂ ಕೂಡ ಕೊನೆಯ ತಿಂಗಳು ಗುರುಬಲ, ಇಚ್ಛಾಪೂರ್ತಿ ಯೋಗ, ಪಂಚಮ ಭಾವ ಸಕ್ರಿಯಗೊಳಿಸಿದ್ದಾನೆ. ಕಾರಣ ಏಕಾದಶ ಭಾವ ಲಾಭ ಭಾವದಲ್ಲಿ ಇರುವಂತಹ ಗುರು ಈ ತಿಂಗಳು ಮುಗಿದ ನಂತರ ರಾಶಿ ಪರಿವರ್ತನೆ, ಗುರು ಪಲಟ ಆಗ್ತಾ ಇದೆ. ಗುರು ತನ್ನ ಉಚ್ಚ ರಾಶಿ ಕರ್ಕ ರಾಶಿಯನ್ನು ಸೇರಿಕೊಂಡಾಗ ನಿಮಗೆ ವ್ಯಯ ಭಾವದಲ್ಲಿ ಬರ್ತಾನೆ. ಹೀಗಾಗಿ ಗುರು ಕೂಡ ನೆಗೆಟಿವ್ ಆಗಿಬಿಡ್ತಾನೆ. 4 ಪ್ರಮುಖ ಗ್ರಹಗಳು ನೆಗೆಟಿವ್ ಆದ ಕಾರಣ 4 ಗ್ರಹಗಳಿಗೆ ಸಂಬಂಧಪಟ್ಟಂಥ ಪರಿಹಾರ ಕ್ರಮಗಳನ್ನು ಗೋಚಾರ ಫಲಗಳ ರೂಪದಲ್ಲಿ ಮಾಡ್ಕೋಬೇಕು. ಇನ್ನು ಉಳಿದ ಗ್ರಹಗಳು ಯಾರು? ಸೂರ್ಯ, ಕುಜ, ಶುಕ್ರ ಮತ್ತೆ ಬುಧ. ನೋಡೋಣ. ಸೂರ್ಯ ಆಸ್ ಯೂಸ್ವಲ್ ಪ್ರತಿ ತಿಂಗಳು, ಪ್ರತಿ ಮಾಸದಲ್ಲಿ, ಮಾಸದ ಮಧ್ಯಭಾಗದಲ್ಲಿ ಸಂಕ್ರಮಣದ ರೂಪದಲ್ಲಿ ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ. ಕಳೆದ ಏಪ್ರಿಲ್ 14ರಂದು ಸೂರ್ಯ ತನ್ನ ಉಚ್ಚ ರಾಶಿಯಾದ ಮೇಷರಾಶಿಯನ್ನು ಪ್ರವೇಶ ಮಾಡಿದ್ದ. ಈಗ ಮೇ 15ರಂದು ಸೂರ್ಯ ತನ್ನ ಉಚ್ಚ ರಾಶಿ ಮೇಷರಾಶಿಯನ್ನು ತೊರೆದು ವೃಷಭ ರಾಶಿ, ಶುಕ್ರನ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲಗಳು, ಸಂಕ್ರಮಣದ ನಂತರ ಒಂದು ರೀತಿಯ ಫಲಗಳು. ಸೂರ್ಯ ನಿಮ್ಮ ರಾಶಾಧಿಪತಿ ಆಗ್ತಾನೆ. ರಾಶಾಧಿಪತಿಯ ಸಂಚಾರ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು. ರಾಶಾಧಿಪತಿಯಾದ ಸೂರ್ಯ ಆರಂಭದ 15 ದಿನ, ಮೇ 15ರವರೆಗೂ ಉಚ್ಚ ರಾಶಿ ಅಂದರೆ ಭಾಗ್ಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಧರ್ಮಭಾವದಲ್ಲಿ ಸೂರ್ಯ ಸಂಚಾರ ಕಾರಕೋ ಭಾವನಾಶ ಆಗುತ್ತೆ. ಇನ್ನು ಉತ್ತರಾರ್ಧದಲ್ಲಿ ಸೂರ್ಯ ದಿಕ್ಬಲವನ್ನು ಪಡಿತಾನೆ. ಕರ್ಮಭಾವದಲ್ಲಿ ಸೂರ್ಯನ ಸಂಚಾರ, ಸುಖಕಾರಕ ಶುಕ್ರನ ರಾಶಿಯಲ್ಲಿ ಕರ್ಮಭಾವದಲ್ಲಿ ಸೂರ್ಯನ ಸಂಚಾರ. ರಾಶಾಧಿಪತಿ ದಿಕ್ಬಲವನ್ನು ಪಡೆದಾಗ ತುಂಬಾ ಸ್ಟ್ರಾಂಗ್ ಆಗ್ತಾನೆ, ಪಾಸಿಟಿವ್ಲಿ ಸ್ಟ್ರಾಂಗ್ ಆಗ್ತಾನೆ. ಹೀಗಾಗಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಅರ್ಥ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಫೈನಾನ್ಷಿಯಲ್ ಟ್ರಯಾಂಗಲ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಬೈ ಲಾರ್ಡ್ ಸನ್. ಇಲ್ಲಿ ಪೂರ್ವಾರ್ಧದಲ್ಲಿ ಅನಿಷ್ಟ ಫಲಗಳು, ಉತ್ತರಾರ್ಧದಲ್ಲಿ ಶುಭ ಫಲಗಳು ಸಿಗುವಂಥದ್ದು. ಮೊದಲು ಪೂರ್ವಾರ್ಧ ತಿಳಿದುಕೊಳ್ಳೋಣ. ರಾಶಾಧಿಪತಿ ಭಾಗ್ಯಭಾವದಲ್ಲಿ ಬಂದಾಗ ಮನುಷ್ಯ ಕಾರಕೋ ಭಾವನಾಶವಾಗ್ತದೆ. ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೋಬೇಕು ಅಂತ ಅನಿಸುತ್ತೆ. ತಂದೆಯ ಜೊತೆ ಹೊಂದಾಣಿಕೆ ಆಗಲ್ಲ. ಮೇಲಧಿಕಾರಿಗಳು, ಬಾಸ್ಗಳ ಬಗ್ಗೆ ನಕಾರಾತ್ಮಕ ಆಲೋಚನೆಗಳು ಬರ್ತವೆ. ನಿಮ್ಮ ಗುರುಗಳು ಯಾರಾದರೂ ಇದ್ರೆ ಗುರುಗಳ ಬಗ್ಗೆಯೂ ಕೂಡ ಅನುಮಾನ, ಸಸ್ಪಿಷಿಯಸ್ ನೇಚರ್ ಬರುತ್ತೆ. ಮತ್ತು ಗುರುವಿನ ಬಗ್ಗೆ ಕೆಟ್ಟ ಭಾವನೆಗಳು ಬರುವಂಥದ್ದು. ಆ ಧರ್ಮದ ಕಡೆ ಒಲವು, ಗುರುಗಳ ಬಗ್ಗೆ ತಿರಸ್ಕಾರ, ತುಚ್ಛವಾಗಿ ಕಾಣುವುದು, ತಂದೆ ಮತ್ತು ಬಾಸನ್ನು ಕಡೆಗಣಿಸುವುದು, ಈ ರೀತಿಯ ಭಾವನೆಗಳು ಬರ್ತವೆ. ಮನುಷ್ಯ ಪ್ರಾಮಾಣಿಕವಾಗಿರ್ತಾನೆ. ಧಾರ್ಮಿಕತೆ ಕಡಿಮೆ ಆಗುತ್ತೆ. ಕುಟುಂಬವನ್ನು ಪಾಲನೆ ಮಾಡಲು ಯಾವುದೇ ಹಂತಕ್ಕೆ ಹೋಗಲು ರೆಡಿ. ತನ್ನ ಕುಟುಂಬಕ್ಕಾಗಿ, ತನ್ನ ಮಕ್ಕಳಿಗೋಸ್ಕರ ಏನನ್ನಾದರೂ ಮಾಡಲು ಸರಿ. ಎಲ್ಲರಿಗೂ ಪ್ರಿಯರು, ಇತರರಿಗೆ ಸಹಾಯ ಮಾಡ್ತಾರೆ. ಉಪಕಾರಕ್ಕೆ ಬದಲಾಗಿ ಏನಾದರೂ ಬಯಸಲ್ಲ. ಇಲ್ಲಿ ಪ್ರಖ್ಯಾತಿಯನ್ನು ಸೂರ್ಯ ಕೊಡ್ತಾನೆ. ದ್ರವ್ಯಾರ್ಜನೆ, ಆರ್ಥಿಕವಾಗಿ ಕೊಡ್ತಾನೆ. ಬಲವಾದ ಶರೀರ ಕೊಡ್ತಾನೆ. ಸಾಹಸ ಕಾರ್ಯ ಪ್ರವೃತ್ತಿ, ಸಂಗೀತದಲ್ಲಿ ಆಸಕ್ತಿ ಕೊಡ್ತಾನೆ. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಸಿಗುತ್ತೆ. ವ್ಯವಹಾರ ಜ್ಞಾನ ಕೊಡ್ತಾನೆ ಸೂರ್ಯ. ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಗೆ ಒಡನಾಟ. ಸೂರ್ಯ ಇಸ್ ಎ ಗ್ರೇಡ್ 1 ಪ್ಲಾನೆಟ್. ಆದರೆ ಇಂಥ ಸೂರ್ಯ ಭಾಗ್ಯಭಾವದಲ್ಲಿ ಬಂದಾಗ 3ನೇ ಭಾವಕ್ಕೆ ದೃಷ್ಟಿ ಬಂದ್ಬಿಟ್ಟು ಸೂರ್ಯ ಇಲ್ಲಿ ಸಿಬ್ಲಿಂಗ್ಸ್ಗಳಿಗೆ, ಸೋದರ ಸೋದರಿಯರಿಗೆ ಹಾನಿಯನ್ನು ಮಾಡುವಂಥದ್ದು. ಅವರಿಗೆ ಮರಣ ಸಮಾನ ದುಃಖವನ್ನು ಕೊಡ್ತಾನೆ. ಕೆಲವರಿಗೆ ತಂದೆಗೆ ಅನಾರೋಗ್ಯ ಬರುತ್ತೆ.
ಒಳ್ಳೆಯ ಸನ್ಮತಿಯನ್ನು ಸೂರ್ಯ ಕೊಡ್ತಾನೆ, ಆದರೆ ಇಲ್ಲಿ ಮತ್ತೆ ಬುದ್ಧಿ ವಕ್ರವಾಗುತ್ತೆ. ಕೆಲವು ತಾಯಿಯ ವಂಶದ ಜೊತೆಗೆ ನಿಮ್ಮ ಹೊಂದಾಣಿಕೆ ಆಗಲ್ಲ, ಮಾತೃ ವಂಶ ಸೋದರ ಮಾವಂದಿರೋ ಅವ್ರ ಜೊತೆ ಹೊಂದಾಣಿಕೆ ಕಡಿಮೆ. ಇನ್ನು ಉತ್ತರಾರ್ಧಕ್ಕೆ ಬಂದಾಗ ಸೂರ್ಯ ಪಾಸಿಟಿವ್ ಆಗ್ತಾನೆ. ಇದಕ್ಕಿಂತ ಮುಂಚೆ ಭಾಗ್ಯಭಾವದಲ್ಲಿ ಇದ್ದಾಗ ಧರ್ಮ ಹಾನಿಯನ್ನ ಮಾಡೋದ್ರ ಜೊತೆಗೆ ಕಾಂತಿಕ್ಷಯ ಮುಖದಲ್ಲಿರುವಂತ ಒಂದು ತೇಜಸ್ ಏನಿರುತ್ತೆ, ಆ ತೇಜಸ್ಸನ್ನ ಸೂರ್ಯ ಕಸ್ಕೊಂಡ್ ಬಿಡ್ತಾನೆ. ಇನ್ನು ಮೇ 15ರಂದು ಸೂರ್ಯ ಸಂಕ್ರಮಣ ಆಗುತ್ತೆ. ವೃಷಭ ಸಂಕ್ರಮಣದಲ್ಲಿ ವೃಷಭ ರಾಶಿಯಲ್ಲಿ ಸೂರ್ಯನ ಪ್ರವೇಶ, ಕರ್ಮಭಾವದಲ್ಲಿ ಬರ್ತಾನೆ. ಸರ್ವಕಾರ್ಯ ಸಿದ್ಧಿ ಯೋಗ. ರಾಶಾಧಿಪತಿ ಕರ್ಮಭಾವದಲ್ಲಿ ಬಂದು ದಿಕ್ಬಲವನ್ನು ಪಡಿತಾನೆ. ದಿಕ್ಬಲ ಸ್ಟ್ರಾಂಗ್ ಪಾಸಿಟಿವ್ಲಿ ಆಗುತ್ತೆ. ಇಲ್ಲಿ ನೀವು ಸಕ್ಸಸ್ಫುಲ್ ಆಗ್ತಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ವಿಜಯ, ಸರ್ವತ್ರ ವಿಜಯ ಯೋಗ, ಡೈರೆಕ್ಷನಲ್ ಸ್ಟ್ರೆಂತ್, ದಿಕ್ಬಲ, ಹೆಸರು, ಕೀರ್ತಿ, ಮಾನ ಸನ್ಮಾನ, ನೇಮ್ ಆ್ಯಂಡ್ ಫೇಮ್, ಕೀರ್ತಿ, ಪ್ರತಿಷ್ಠೆ, ಯಾರನ್ನು ನಂಬಲ, ಅನುಮಾನ ಪ್ರವೃತ್ತಿ ಬರುತ್ತೆ. ಅಹಂಕಾರ, ದರ್ಪ, ಸೊಕ್ಕು, ಕೊಬ್ಬು ಬರುವಂಥದ್ದು. ಈ ರೀತಿಯಾಗಿ ಸೂರ್ಯ ಮನುಷ್ಯನಿಗೆ ಮಾಡ್ತಾನೆ. ಯಾರ ಮಾತನ್ನು ಸಹಜವಾಗಿ ನಂಬಲ್ಲ. 3-4 ಸಲ ಪರೀಕ್ಷೆ ಮಾಡೋದು. ತನ್ನ ಪ್ರೀ ಡಿಟರ್ಮೈನ್ ಮೈಂಡ್, ಪೂರ್ವಾನುಗ್ರಹ ಪೀಡಿತವಾಗಿ ಇನ್ನೊಬ್ಬರನ್ನು ಜಡ್ಜ್ ಮಾಡ್ತಾನೆ ಮನುಷ್ಯ. ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಇರ್ತಾರೆ. ಇದರ ಜೊತೆ ಯಾರನ್ನು ಕ್ಷಮಿಸಲ್ಲ, ಸಂಬಂಧಿಕರನ್ನು ಕ್ಷಮಿಸಲ್ಲ. ಇಲ್ಲಿ ಸೂರ್ಯ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ತಾನೆ. ಇನ್ನೊಬ್ಬರ ಬಗ್ಗೆ ನಿಮ್ಮ ಧೋರಣೆಗಳು ಕಾಲ್ಪನಿಕವಾಗಿರ್ತವೆ. ವಾಹನ ಸೌಖ್ಯ ಕೊಡ್ತಾನೆ. ನೌಕರರಿದ್ರೆ ನೌಕರ ಚಾಕರಿಂದ ಒಳ್ಳೆಯ ಯಶಸ್ಸು ಸಿಗುತ್ತೆ. ಅವರಿಂದ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡ್ಕೊತೀರಾ. ಸರ್ಕಾರಿ ನೌಕರಿಯಲ್ಲಿ ಯಾರಾದ್ರೂ ಇದ್ರೆ ಅವರಿಗೂ ಲಾಭ ಇದೆ. ವ್ಯವಸಾಯ ಮಾಡ್ತಾ ಇದ್ರೆ ಸ್ವಂತ ವ್ಯವಸಾಯ ಅವರಿಗೂ ಕೂಡ ಲಾಭ ಇದೆ. ಉತ್ತಮ ಅಧಿಕಾರಿ ಯೋಗ, ಸಂಪತ್ತು ಪ್ರಾಪ್ತಿ ಯೋಗ ಬರುತ್ತೆ. ರಾಜ ಸಮಾನ ಜೀವನ. ತಾಯಿಗೆ ಮಾತ್ರ ಸೂರ್ಯ ಡೇಂಜರ್ ಆಗ್ತಾನೆ ಇಲ್ಲಿ. ಯಾಕಂದ್ರೆ ಸೂರ್ಯನ ದೃಷ್ಟಿ ಇಲ್ಲಿ ಬಂದ್ಬಿಟ್ಟು 4th ಹೌಸ್ಗೆ ಬರುತ್ತೆ. ಇಲ್ಲೇನು ಮಾರಕನಲ್ಲ, ಬಾಧಕನಲ್ಲ. ಸರ್ವಕಾರ್ಯ ಸಿದ್ಧಿ ಯೋಗ, ದಾನವನ್ನು ಮಾಡುವಂಥ ಯೋಗ ಇದೆ. ಬಲ ಸಂಪನ್ನನಾಗ್ತಾನೆ. ಕುಶಾಗ್ರ ಬುದ್ಧಿಯನ್ನ ಕೊಡ್ತಾನೆ. ಯಶಸ್ಸಿನ ಜೀವನ. ಸರ್ಕಾರದ ಕೃಪೆ ಇಂಥವ್ರ ಮೇಲೆ ಇರುತ್ತೆ. ಸಾಧು ಸಂತರಿಗೆ ನೋಡಿದ್ರೆ ಇವರು ಹೆಲ್ಪ್ ಮಾಡ್ತಾ ಇರ್ತಾರೆ, ದಾನ ಧರ್ಮ ಮಾಡ್ತಾರೆ. ರತ್ನಾಭರಣ ಖರೀದಿ ಯೋಗ ಬರ್ತಾ ಇರುತ್ತೆ. ವೀಕ್ಷಕರೇ, ಸೂರ್ಯನ ನಂತರ ಬುಧನ ಫಲಗಳು. ಬುಧ ಲಾಭಾಧಿಪತಿ ಮತ್ತು ದ್ವಿತೀಯಾಧಿಪತಿಯಾಗಿ ಆರಂಭದಲ್ಲಿ 11 ದಿವಸ ಭಾಗ್ಯಭಾವ, ನಂತರ ಕರ್ಮಭಾವದಲ್ಲಿ ಬರ್ತಾನೆ. ಬುಧ ಕೂಡ ಉತ್ತರಾರ್ಧದಲ್ಲಿ ದಿಗ್ಬಲವನ್ನು ಪಡ್ಕೊತಾನೆ. ಆರಂಭದಲ್ಲಿ ಪೂರ್ವಾರ್ಧದಲ್ಲಿ ಬುಧ ಸ್ವಲ್ಪ ಬುಧನ ಸಂಚಾರ ಪೀಡಾದಾಯಕವಾಗಿರುತ್ತದೆ. ಆದರೂ ಕೂಡ ಬುಧನಿಗೆ ಇಲ್ಲಿ ಸೂರ್ಯನ ಯುತಿ ಇರೋದ್ರಿಂದ, ಬುಧಾದಿತ್ಯ ಯೋಗ ಇರೋದ್ರಿಂದ ಅಷ್ಟೊಂದು ಡ್ಯಾಮೇಜ್ ಇಲ್ಲ. ಬುಧ ಒಬ್ಬನೇ ಇದ್ರೆ ತುಂಬಾ ಮಹಾ ಅನಿಷ್ಟ ಮಾಡ್ತಾನೆ. ಮಹಾ ಭಯಂಕರ ಅನಿಷ್ಟ ಫಲ, ಅಶುಭ ಫಲಗಳನ್ನು ಕೊಡ್ತಾನೆ. ಯಾವುದೇ ಕ್ಷಣದಲ್ಲಿ ಆ ವ್ಯಕ್ತಿಯ ಜೊತೆ ಏನಾಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಆದರೆ ಇಲ್ಲಿ ಮಹಾಭಯಂಕರ ಅಶುಭ ಫಲಗಳು ಇಲ್ಲ. ಕಾರಣ ಸೂರ್ಯನಿಗೆ ಬುಧನ ಯುತಿ ಆಗಿದೆ. ಬುಧಾದಿತ್ಯ ಇದ್ದಾಗ ಈ ರೀತಿ ಸಮಸ್ಯೆ ಬರಲ್ಲ. ಇನ್ನು ಜನರನ್ನ ವಶೀಕರಿಸುವ ಸಾಮರ್ಥ್ಯ ಬರುತ್ತೆ ಇಂಥ ಈ ಸಮಯದಲ್ಲಿ. ಸಂಗೀತದಲ್ಲಿ ಆಸಕ್ತಿ ಬರುತ್ತೆ, ನೃತ್ಯದಲ್ಲಿ ಬರುತ್ತದೆ. ಇನ್ನು ವ್ಯಕ್ತಿ ಇತರರ ವಸ್ತುಗಳ ಮೇಲೆ ಅಥವಾ ಬೇರೆಯವರ ಮೇಲೆ ಸ್ವಲ್ಪ, ಬೇರೆಯವರ ಆಸ್ತಿಯಾಗಲಿ ಅದರ ಮೇಲೆ ಸ್ವಲ್ಪ ಆಸಕ್ತಿ ಹೆಚ್ಚಾಗುತ್ತೆ. ಸ್ವಂತ ಕುಟುಂಬದಲ್ಲಿ, ಪರಿವಾರದಲ್ಲಿ, ವಂಶದಲ್ಲಿ ಪ್ರತಿಷ್ಠಿತ ವ್ಯಕ್ತಿ, ಸ್ವಂತ ಕುಲದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗಬಹುದು. ಪರೋಪಕಾರ ಮಾಡುವಂಥ ಬುದ್ಧಿ ಕೂಡ ಇಲ್ಲಿ ಬರುತ್ತೆ. ಇನ್ನು ಉತ್ತರಾರ್ಧದಲ್ಲಿ ಬುಧನ ಸಂಚಾರ ಸೌಖ್ಯಕರವಾಗಿರುತ್ತದೆ. 10th ಹೌಸಲ್ಲಿ ಬಂದಾಗ ಅರ್ಥ ತ್ರಿಕೋನ ಸಕ್ರಿಯಗೊಂಡು ಆರ್ಥಿಕ ಲಾಭ ಬರುತ್ತೆ. ವೀಕ್ಷಕರ, ಇನ್ನು ಕುಜ ಬಾಧಕೇಶನಾಗ್ತಾನೆ ಸಿಂಹರಾಶಿಗೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಪೂರ್ವಾರ್ಧದಲ್ಲಿ ಅಷ್ಟಮದಲ್ಲಿ, ನಂತರ ಭಾಗ್ಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಅಷ್ಟಮದಲ್ಲಿ ಸಂಚರಿಸುವಾಗ 4th ಲಾರ್ಡ್ ಆ್ಯಂಡ್ 9th ಲಾರ್ಡ್ ಮೇ 11ರವರೆಗೂ. ಆರಂಭದ 11 ದಿನ ಭಯಂಕರ ಶತ್ರು ಭಯ, ಗುಪ್ತ ಶತ್ರು ಕಾಟ, ರಹಸ್ಯ ನಡೆ, ಶತ್ರುವೆಂದು ರಹಸ್ಯ ನಡೆ, ಅವ್ಯಕ್ತ ಭಯ, ಸೀಕ್ರೆಟ್ ಸಮಸ್ಯೆಗಳು ಬರ್ತವೆ. ಸರ್ಪಶಾಪ, ಗುಪ್ತ ಸಮಸ್ಯೆ, ಪೋಷಕರಿಗೆ ಆಕಸ್ಮಿಕವಾಗಿ ಅನಾರೋಗ್ಯ, ರಕ್ತ ಸಮಸ್ಯೆ. ನಿಮ್ಮ ಜೀವನದಲ್ಲಿ ವಿಶೇಷ ಪರಿವರ್ತನೆ, ದಾಂಪತ್ಯ ಜೀವನದಲ್ಲಿ ಒಂದು ಚೇಂಜ್ ಆಗ್ತಾ ಇರುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ. ಇನ್ಲಾಸ್ಗಳ ಕಾಟ ಕೆಲವರಿಗೆ, ಮಾನಸಿಕ ಬಂಧನ, ಪಿತೃಹಾನಿ, ಗುರುವಿನ ಜೊತೆಗೆ ಭಿನ್ನಾಭಿಪ್ರಾಯ, ಭೂದೋಷ ಮತ್ತೆ ಕಲಹ ಆಗಬಹುದು. ಇನ್ನು ಉತ್ತರದಲ್ಲಿ ಮೇ 11ರ ನಂತರ ನೇರವಾಗಿ ಶತ್ರುಗಳ ಕಾಟ. ಇದುವರೆಗೂ ಇಂಡೈರೆಕ್ಟ್ ಪರೋಕ್ಷವಾಗಿರುವಂಥ ಶತ್ರು ನೇರವಾಗಿ ಮುಂದಿನಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಅಂದರೆ ಲಿಟ್ರಲ್ ಆಗಿ ತೆಗೆದುಕೋಬಾರ್ದು. ಇಲ್ಲಿ ಇಂಪ್ಲಾಯ್ಡ್ ಮೀನಿಂಗು, ಸೀಕ್ರೆಟ್ ಮೀನಿಂಗ್ ಇರುತ್ತೆ. ಶತ್ರುಗಳು ಪ್ರಬಲರಾಗಿದ್ದಾರೆ ಅಂತ ಇದರ ಅರ್ಥ ಆಗುತ್ತೆ. ದೂರದ ಪ್ರವಾಸದಲ್ಲಿ ಹಾನಿ, ಕಳ್ಳತನ, ನಿಮ್ಮನ್ನು ಟ್ರೇಸ್ ಮಾಡಲಾಗ್ತಾ ಇರುತ್ತೆ. ಮೋಸ, ವಂಚನೆ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣದಲ್ಲಿ ಮಧ್ಯಮ ಯಶಸ್ಸು, ಶತ್ರುಗಳು ಹಿಂಸೆ ನೀಡಲು ಪ್ರಯತ್ನ, ಆರೋಗ್ಯ ಹಾನಿ, ಪಿತ್ತ ವೃದ್ಧಿ ಆಗುತ್ತೆ. ಸಹನೆ, ತಾಳ್ಮೆ, ನೆಮ್ಮದಿ ಇರಲ್ಲ.
ಶುಕ್ರ ಥರ್ಡ್ ಲಾರ್ಡ್ 10th ಲಾರ್ಡ್ ಆಗಿ ಆರಂಭದಲ್ಲಿ 10th ಹೌಸಲ್ಲಿ ಬರ್ತಾನೆ, ನಂತರ 11th ಹೌಸಲ್ಲಿ ಬರ್ತಾನೆ. ಮೇ 14ರವರೆಗೂ ಒಂದು ಫಲ, ಮೇ 14ರ ನಂತರ ಇನ್ನೊಂದು ಫಲ. ಮೇ 14ರವರೆಗೂ ದುಃಖ, ಕುಟುಂಬದಿಂದ ಪಿತೃವಂಶಕ್ಕೆ ಶೋಕವಾರ್ತೆ, ಯಾರಿಗೂ ಅನಾರೋಗ್ಯ. ಬಟ್ ಅರ್ಥ ಲಾಭ ಇದೆ, ನೆಮ್ಮದಿ ಶಾಂತಿ ಇರಲಾರ್ದು, ಮೆಂಟಲ್ ಪೀಸ್ ಇರಲಾರ್ದು, ಅಸಮಾಧಾನ, ಕಿರಿಕಿರಿ ಇರುವಂಥದ್ದು, ಒಂದು ರೀತಿಯ ಡಿಪ್ರೆಷನ್, ದುಃಖ, ಒಂಟಿತನ, ನಿರಾಸೆ, ಜಿಗುಪ್ಸೆ, ಬೇಜಾರು ಬರುತ್ತೆ. ಎಲ್ಲವೂ ಇದೆ, ಏನೂ ಇಲ್ಲ, ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ, ಈ ರೀತಿಯ ಭಾವನೆಗಳು ಶುಕ್ರ ಕೊಡ್ತಾನೆ. ಭವಿಷ್ಯದ ಚಿಂತೆ, ಸಂತಾನ ಚಿಂತೆ, ಅವ್ಯಕ್ತ ಶತ್ರುವಿನ ಚಿಂತೆ. ಮೇ 14ರ ನಂತರ ಉತ್ತರಾರ್ಧದಲ್ಲಿ ಥರ್ಡ್ ಲಾರ್ಡ್ ಆ್ಯಂಡ್ 10th ಲಾರ್ಡ್ ಇನ್ 10th ಹೌಸ್ ಬಂದಾಗ ಕಾರ್ಯಸಿದ್ಧಿ, ಇಚ್ಛಾಪೂರ್ತಿ ಯೋಗ. ಇನ್ನು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಅಂತೂ ಬರ್ತಾನೆ ಇರ್ತವೆ. ಧನ ಲಾಭ ಇದೆ. ಇಲ್ಲಿ ವೀಕ್ಷಕರೇ 11th ಹೌಸಲ್ಲಿ ಬರುತ್ತೆ. 11th ಹೌಸಲ್ಲಿ ಬಂದಾಗ ಇದು ಯಾವುದು ಕಾಮತ್ರಿಕೋನ ಸಕ್ರಿಯಗೊಳ್ಳುತ್ತದೆ. ಇಚ್ಛಿತ ವ್ಯಕ್ತಿಗಳ ಭೇಟಿ ಆಗ್ತಾರೆ. ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಂಜಾಯ್ಮೆಂಟ್, ಭೋಗ ವಿಲಾಸ ಜೀವನ ಬರುತ್ತೆ. ಇಚ್ಛಾಪೂರ್ತಿ ಯೋಗ ಬರುತ್ತೆ. ಫಿಸಿಕಲ್ ಡಿಸೈರ್ಗಳು, ಇಂಟೆನ್ಸ್ ಡ್ಯಾಶ್ ಡಿಸೈರ್ಗಳು ಪೂರ್ತಿ ಆಗ್ತವೆ. ನೆಮ್ಮದಿ ಬರುತ್ತೆ, ಮೆಂಟಲ್ ಪೀಸ್ ಬರುತ್ತದೆ, ಖುಷಿಯಾಗುತ್ತೆ, ಆನಂದಮಯ ಜೀವನ ಹೊಂದಿರುತ್ತೆ. ಒಟ್ಟಿನಲ್ಲಿ ಉತ್ತರಾರ್ಧದಲ್ಲಿ ಸಕ್ಸಸ್ ಸಿಗುತ್ತೆ. ಇನ್ನು ರಾಶಿಯಲ್ಲಿ ಕೇತು ಇದೆ, ಆರೋಗ್ಯದ ಕಡೆ ನಿರ್ಲಕ್ಷ್ಯ ಆಗುತ್ತೆ. ಕಳತ್ರ ಭಾವದಲ್ಲಿ ರಾಹು ಇದೆ, ಸಂಗಾತಿಯ ನಿಗೂಢ ನಡೀತಾ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಲಾಭ ಭಾವದಲ್ಲಿ ಗುರು ಇದೆ, ಗುರು ಇನ್ನೇನು 1 ತಿಂಗಳು ಮಾತ್ರ ಇರುತ್ತೆ, ನಂತರ ಅದು ಕೂಡ ಹೋಗ್ಬಿಡುತ್ತೆ. ಇನ್ನು ಅಷ್ಟಮದ ಶನಿ ಚಕ್ರವ್ಯೂಹದಲ್ಲಿ ಸಿಗಿಸ್ತಾನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.